ಎಲ್ಲರಿಗೂ ನಮಸ್ಕಾರಗಳು. ನೋಡ್ರಿ, ನಾ ಇವತ್ತು ನಮ್ಮವ್ವ ಮಾಡ್ತಿದ್ದು ಬೆಂಡೆಕಾಯಿ ಚಟ್ನಿ ಮಾಡತ್ತೀನಿ ನೋಡ್ರಿ. ಯಾರ್ಯಾರಿಗೆ ಬೆಂಡೆಕಾಯಿ ಚಟ್ನಿ ಇಷ್ಟ ಆಗ್ತೈತಿ ನನ್ನ ಫಾಲೋ ಮಾಡಿರಿ, ಹಂಗೆ ಲೈಕ್ ಕೊಡ್ರಿ. ಹೆಂಗಾಗ್ಯದಂತ ನೀವು ಮಾಡಿ ಉಂಡ್ಮೇಲೆ ಕಮೆಂಟ್ ಮಾಡಿ ಹೇಳ್ರಿ. ಏನಿಲ್ಲರಿ, ಚೆಂದಾಗಿ ಅವನ ಕೈಯನ್ ಬೆಂಡೆಕಾಯಿ ಚಟ್ನಿ ಅಂದರೆ ಸೂಪರ್ ಬಿಟ್ರಿ. ನಾವು ಮಾಡಿದ್ರು ಅವು ನಂಗೆ ಟೇಸ್ಟ್ ಬರಂಗಿಲ್ಲ ರೀ. ಸ್ವಲ್ಪ ಚೆಂದಾಗ ಬೆಂಡೆಕಾಯಿ ಎಲ್ಲ ಚೆಂದಾಗ ಕಟ್ ಮಾಡಿ ಹುರ್ಕೋರಿ. ಏನಪ್ಪ ಹಿಂಗೆ ಹುರ್ಕೊಂಡ ಅನ್ಕೋಬೇಡ್ರಿ, ಬೆಂಡೆಕಾಯಿ ಸ್ವಲ್ಪ ಹುಳ ಇರ್ತಾವಂತೇಳಿ ಈ ಥರ ಕಟ್ ಮಾಡ್ಕೊಂಡೇನ್ರಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡಿಕೊಂಡು ಚೆಂದಾಗ ಹುರ್ಕೋರಿ. ಹುರ್ಕೊಂಡು ನೋಡಿರಿ, ಫುಲ್ ಈ ಥರ ಲೋಳೆ ಹೋಗ್ಬೇಕು ನೋಡಿರಿ. ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಚೆಂದಾಗ ಹುರ್ಕೋರಿ. ಹುರ್ಕೊಂಡು ಕಿಶಿಂದ ಚೆಂದಾಗಿ ಹುರ್ಕೋಬೇಕ್ರಿ. ಬೆಂಡೆಕಾಯಿ ಎಷ್ಟು ಚೆಂದ ಹುರ್ಕೋತೀವಿ ಅಷ್ಟು ನೋಡಿರಿ. ಆಮೇಲೆ ಒಂದು ಮಿಕ್ಸಿ ಜಾರ್ ಒಳಗೆ ಒಂದು ಸ್ವಲ್ಪ ಕೊತ್ತಂಬರಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರ, ಹಸಿಮೆಣ್ಸಿನ್ಕಾಯಿ ನಾವು ಒಂದೆರಡು ಅಷ್ಟೇ ಹಾಕ್ಕೊಂಡೇನಿ ರೀ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರು. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಚೆಂದಾಗಿ ಒಂದು ಸ್ವಲ್ಪ ಮಿಕ್ಸರ್ ಗೀರ್ ಎಣ್ಸ್ಕೊರಿ. ಜಾಸ್ತಿ ಮಿಕ್ಸಿ ಮಾಡ್ಕೊಬೇಡ್ರಿ, ಫುಲ್ ಸಣ್ಣದ್ರ ಟೇಸ್ಟ್ ಆಗಂಗಿಲ್ಲ ನೋಡಿರಿ. ಈ ಪರಿ ಆಗ್ಬೇಕು, ಮಸ್ತ್ ಆಗ್ತದ್ರಿ. ಮಾಡ್ಕೊರಿ, ಉಣ್ರಿ. ಹಂಗಾಯ್ತು ನನಗೂ ಹೇಳಿ.